ಮಲ್ನಾಯಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಪುಟ್ಟೇನಹಳ್ಳಿ ಗ್ರಾಮದಲ್ಲಿ ಇವತ್ತು ಏನು ಆರ್ಮನ್ ಗಂಗಮ್ಮ ಮತ್ತು ಬಾಯ್ಕೊಂಡ ಗಂಗಮ್ಮ ಮತ್ತು ಪೆದ್ದಮ್ಮನಮ್ಮ ವಿಶೇಷವಾಗಿ ಸುಮಾರು ವರ್ಷಗಳಿಂದ ನೆನಪಿದ್ದಿರ್ತಕ್ಕಂಥ ದೇವಸ್ಥಾನಗಳನ್ನ ಈ ಗ್ರಾಮದವರೆಲ್ಲ ಹಿರಿಯರೆಲ್ಲ ಸೇರಿ ಭಾಳ ರಾಮಕೃಷ್ಣನ ಎಲ್ಲ ಸೇರಿ ಯುವಕರೆಲ್ಲ ಸೇರಿ ಭಾಳ ವಿಜೃಂಭಣೆಯಿಂದ ದೇವಸ್ಥಾನ 3 ದೇವಸ್ಥಾನ ಕಟ್ಟಿರ್ತಾರೆ. ಈ ದೇವಸ್ಥಾನಕ್ಕೆ ನಮ್ಮ ಚಿತ್ರದುರ್ಗ ಶ್ರೀ 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 ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸ್ತಾ ಇವತ್ತು ಇಷ್ಟೊತ್ತು ಮಾತ್ರ ವೇಷನಾ ನಮ್ಮ ಸ್ವಾಮಿಗಳಿಗೆ ಪಾದಗಳಿಗೆ ನಮಸ್ಕರಿಸ್ತಾ ಏನಿವತ್ತು ಈ ಗ್ರಾಮದಲ್ಲಿ ಆರ್ಮನ್ ಗಂಗಮ್ಮ ಮತ್ತು ಬಾಯ್ಕೊಂಡ ಗಂಗಮ್ಮ ಮತ್ತು ಪೆದ್ದಮ್ಮ, ಯಾಕಂದರೆ ವಿಶೇಷವಾಗಿ ಈ ಸಮಾಜದವರಿಗೆ ಪೆದ್ದಮ್ಮ ಸಲ್ಲಾಪುರಮ್ಮ ಬಹಳ ಆಶೀರ್ವಾದ ಕೊಡ್ತಕ್ಕಂಥ ಒಂದು ದೇವತೆಗಳು. ಆ ದೇವರುಗಳನ್ನ ಏನು ಎಲ್ಲ ಕೂಡ ಯುವಕ ಮಿತ್ರರೆಲ್ಲ ಕೂಡ ಸೇರಿ ನಮ್ಮ ಪ್ರತಾಪ್ ಇರ್ಬೋದು, ಶಿವರಾಜ್ ಪೆದ್ದಣ್ಣ ಇರ್ಬೋದು, ವೆಂಕಟರಾಮಪ್ಪ ಇರ್ಬೋದು, ರಾಮಚಂದ್ರಪ್ಪ ಇರ್ಬೋದು, ಈ ಗ್ರಾಮದಲ್ಲಿ ಎಲ್ಲ ಯುವಕರೆಲ್ಲ ಕೂಡ ಸೇರಿ ನಮ್ಮ ನಾರಾಯಣಪ್ಪ ಇವಾಗ ಬಂದಿದ್ದಾನೆ, ಇವರೆಲ್ಲ ಕೂಡ ಸೇರಿ ಭಾಳ ರಾಮಚಂದ್ರಣ್ಣ ಮುಂದ್ರ ಇವರೆಲ್ಲ ಸೇರಿ ಪಾಪ ಮೊನ್ನೆ ನಾನು ಪೆದ್ದಣ್ಣ ಅವರ ಗ್ರೂಪ್ ರೇಷಕ್ಕೆ ಬಂದಿದ್ದಾಗ ನಮ್ಮ ಶಿವರಾಜು ಮತ್ತು ಪೆದ್ದಣ್ಣ ಮತ್ತು ಪ್ರತಾಪು ನಮ್ಮ ವೆಂಕಟರಾಮು ಇವರೆಲ್ಲ ಸೇರಿ ಅಣ್ಣ 6ನೇ ತಾರೀಕು ಕಾರ್ಯಕ್ರಮ ಇದೆ, ದಯವಿಟ್ಟು ಸ್ವಾಮಿಗಳು ಕರ್ಕೊಂಡು ಬರಬೇಕು ಅಂತ ಹೇಳಿದ್ರು. ಅಪ್ಪ ಸ್ವಾಮಿಗಳು ಬಿಜಿ ಇರ್ಬೋದು, ಅವ್ರು ಕೇಳಿ ಹೇಳ್ತೀನಿ ಅಂತ ಹೇಳಿದೆ. ಯಾಕಂದರೆ ಸ್ವಾಮಿಗಳಿಗೆ ಹೇಳಿದ್ರೆ ನಮ್ಗೆ ಆಚಾರ ಬಿಡ್ದೋಗ್ತದೆ. ಯಾಕಂದರೆ ಅವ್ರಿಗೆ ರಾಜ್ಯದಲ್ಲಿ ಇಡೀ ದೇಶ ಹೋಗ್ತಾರೆ, 2-3-4 ಸ್ಟೇಟ್ಗೆ ಹೋಗ್ತಕ್ಕಂಥವ್ರು, ತೆಲಂಗಾಣ ಹೋಗಿರ್ತಾರೆ, ಆಂಧ್ರದಲ್ಲಿರ್ತಾರೆ, ತಮಿಳ್ನಾಡಲ್ಲಿರ್ತಾರೆ. ಆದರೆ ನಮ್ಮ ಅದೃಷ್ಟ ಆ 3 ದೇವತೆಗಳ ಸ್ವಾಮಿ ಆಶೀರ್ವಾದ ನಿಮಗೆ ಇರಲಿ ಅಂತ ಈ ಪಂಚಾಯತಿಯಲ್ಲಿ ಪುಟ್ಟೇನಹಳ್ಳಿ ಗ್ರಾಮದಲ್ಲಿ ಬಹಳ ಕಷ್ಟಜೀವಿಗಳು, ಮೋಸಗಾರರಲ್ಲ, ಒಳ್ಳೆ ವ್ಯಕ್ತಿಗಳು ಏನಿವತ್ತು ಈ ಗ್ರಾಮಕ್ಕೆ ಈಗಾಗಲೇ ನಮ್ಮ ಶ್ರೀಕೃಷ್ಣನ ಕೋಲಾರ ಜಿಲ್ಲಾ ಮುಖಂಡರ ಅಂತ ನಮ್ಮ ಶ್ರೀಕೃಷ್ಣನ ಹುಡ್ಕೊ ಬರ್ತಾ ಇದ್ದಾರೆ. ಅವ್ರ ಅಪ್ಪ ಆ ಕಾಲದಲ್ಲೇ MLC ಆಗಿರ್ತಕ್ಕಂಥವ್ರು. ಅವರೆಲ್ಲ ಕೂಡ ಮೊದಲೇ ಕೂಡ ನಮ್ಮನ್ನೆಲ್ಲರೂ ಮದುವೆ ಮಾಡ್ಕೊಳ್ತಾರೆ. ನನಗೆ ಮೊದಲೇ ಕೂತ್ಕೊಂಡು ಈ ಥರ ಮಾಡ್ಬೇಕಂದ್ರೆ ಈ ರಾಜ್ಯದಲ್ಲೇ ಒಂದು ವಿಜೃಂಭಿಸ್ಬಿಡ್ತಾ ಇದ್ದೆ ಈ ಗ್ರಾಮ. ಯಾಕಂದ್ರೆ 3 ದೇವರು ಕಟ್ಟಿದ್ರೆ ಅಷ್ಟೊಂದು ಈಸಿ ಅಲ್ಲ, ನೀವೆಲ್ಲ ಸೇರಿ 3 ದೇವರು ಕಟ್ಟಿದ್ರೆ ಅಷ್ಟೊಂದು ಈಸಿ ಅಲ್ಲ. ಮೊದಲು ಏನೋ ಮಾಡ್ಬೋದು, ನಾವೆಲ್ಲರೂ ಎಲ್ಲ ರಾಜಕೀಯ ಬರ್ತಾ ಇದೆ. ಇವತ್ತು ನಮ್ಮ ಸಮೃದ್ಧಿ ಮಂಜು ಅವರು ಶಾಸಕರು ಬರ್ತಾ ಇದ್ದಾರೆ, ನಮ್ಮ ಲೋಕಸಭಾ ಸದಸ್ಯರು ಅಂತ ಮಲ್ಲೇಶ್ ಬಾಬು ಅವ್ರನ್ನ ಹಾಕಿದ್ರಿ, ಮತ್ತು ಆಜ್ಞಾನಪ್ಪ ಅವ್ರು ಹಾಕಿದ್ರಿ, ಕೊತ್ತೂರು ಮಂಜಣ್ಣ ಅವ್ರು ಹಾಕಿದ್ರು, ಅವ್ರ ಅಣ್ಣನ ಹಾಕಿದ್ರಿ. ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದವ್ರನ್ನ ಕರೆದಿದ್ದೀರಿ. ದೇವರು ನಿಮ್ಗೆ ಒಳ್ಳೆ ಮಾಡುತ್ತದೆ. ಆದರೆ ಇನ್ನೂ ಸ್ವಲ್ಪ ಮುಂದೆ ನಾವು ಸ್ವಲ್ಪ ಚರ್ಚೆ ಮಾಡಿದ್ರೆ ಪ್ರತಾಪ್ಗೆ ಒಂದು 100 ಫೋನ್ ಮಾಡಿದ್ರೆ ಅದೇನೋ ಫೋನ್ ಸಿಗ್ತಾ ಇಲ್ಲ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಜಾಸ್ತಿ, ಏನು ಸಮಯ ಇಂಟರ್ನ್ಯಾಷನಲ್ ಬಿಸ್ನೆಸ್ ಜಾಸ್ತಿ. ಅದರಿಂದ ನಾವು ನಮ್ಮ ಹೊರದೇನ ವೆಂಕಟೇಶು, LG ಮುನ್ರಾಜು, ಮಾರಪ್ಪ, ನಮ್ಮ ಚಲಪತಿ, ಆಮೇಲೆ ನಮ್ಮ ಸಿರಾತು, ಆಮೇಲೆ ರಾಜಪ್ಪ, ನಮ್ಮ SFI ಶಿವ ನೋಡೋಕ್ಕೆ ಏನಪ್ಪ ಊರನ್ನು ನೋಡೋಕ್ಕೆ ಸಣ್ಣದಾಗಿರ್ತಾನೆ, ಅದು ರಾಜ್ಯ ಮಟ್ಟದಲ್ಲಿದ್ದಾನೆ. ಒಬ್ಬ CM ಎದುರುಗಡೆ ಮಾತಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಹುಡುಗರು ನಮ್ಮಲ್ಲಿದ್ದಾರೆ. ಇಲ್ಲ ಇದೇ ಗ್ರಾಮದ PG ಮಣಿಯವರು ಎಲ್ಲ ಕಂಪ್ಲೀಟ್. ನಿಮಗೆ ನಾನು ಒಂದು ಮನವಿಯನ್ನು ಮಾಡ್ತೀನಿ, ಗ್ರಾಮದಲ್ಲಿ ನಿಮ್ಗೆ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರು ಕೂಡ ದೇವರ ಸಮಸ್ಯೆ ಬಂದಾಗ, ಹಬ್ಬ ಬಂದಾಗ ತಾವೆಲ್ಲ ಒಂದು ಕುಟುಂಬದ ರೀತಿಯಲ್ಲಿ ಕೂತ್ಕೊಂಡು ಒಂದು ಈ ಕಾರ್ಯಕ್ರಮ ಮಾಡದೆ ನೀವು ಮಾಡ್ತಕ್ಕಂಥ ಒಂದು ದೇವ್ರ ಸೇವೆ, ಆ ಭಗವಂತ ನಿಮ್ಮ ಪ್ರತಿಫಲ ಸಿಗ್ತದೆ. ಯಾವತ್ತೂ ನಮ್ಗೆ ಅವರು ಇವರು ಅಂದ್ಕೊಂಡು ಮಾಡಕ್ಕೆ ಹೋಗ್ಬೇಡ್ರಿ. ಏನಿವತ್ತು ಮಾಡಿದಿರಿ ಇದಕ್ಕೆ ನಮ್ಮ ಪೂಜ್ಯ ಗುರುಗಳಾಗಂಥ ಶ್ರೀ 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 ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು, ಯಾಕಂದರೆ ಅವರಿಗೆ ನಮ್ಮ ನಾರಾಯಣಪ್ಪ KP ನಾರಾಯಣಪ್ಪ ಹೇಳಿದ್ರು ಅನ್ನ ಏನೇ ಮಾಡಿ ಕರ್ಕೊಳ್ಬೇಕು ಅಂತ. ಆಮೇಲೆ ನಮ್ಮ ಪ್ರತಾಪ್ ಅವರು ಸಿಕ್ಕಿಲ್ಲ. ಆಮೇಲೆ ಶಿವರಾಜನ ಪೆದ್ದಣ್ಣ ಮಗ ವೆಂಕಟರಾಮಪ್ಪ ಇವರೆಲ್ಲ ಹೇಳಿದ್ರು, ಅಪ್ಪ ಏನೇ ಮಾಡಿ ನಮ್ಮ ಮುನ್ರಾಜ್ಗೆ ಹೇಳ್ದೆ, ನಮ್ಮ ಜಿಲ್ಲಾ ವೇದಿಕೆ ಅಧ್ಯಕ್ಷರು ವೆಂಕಟೇಶ್ಗೂ ಏನೇ ಮಾಡಿ ಕರ್ಕೊಂಡು ಬರ್ಬೇಕಪ್ಪ ಅಂತ ಹೇಳಿದ್ರು. ಮೊನ್ನೆ ಬೆಂಗಳೂರು ಪ್ರೋಗ್ರಾಮ್ಗೆ ಹೋಗಿದ್ದು. ಪ್ರೋಗ್ರಾಮಲ್ಲಿ ಅವತ್ತು ಅತಿ ಒಳ್ಳೆ ಕಾರ್ಯಕ್ರಮ ಅಲ್ಲಿ ಅಂಥ ಕಾರ್ಯಕ್ರಮದಲ್ಲಿ ಸ್ವಾಮಿಗಳು ಮತ್ತೆ ಅಲ್ಲಿ ಮಾತಾಡಿ ಅಲ್ಲಿ ಆಲ್ಟ್ ಮಾಡಿಸಿ ಇವತ್ತು ಕರ್ಕೊಂಡು ಬಂದಿದ್ದೀವಿ. ಇವತ್ತೇನು ಮಹಾಸ್ವಾಮಿಗಳು ಬಂದಿದ್ದಾರೋ ಅವರ ಪಾದಗಳು ನಮಸ್ಕರಿಸ್ತಾ, ನಿಮ್ಗೆಲ್ರಿಗೂ ಕೂಡ ಭಗವಂತ ಈ ಗ್ರಾಮದ ಎಲ್ಲ ಸುತ್ತಮುತ್ತಲಿಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟು, ಒಳ್ಳೆ ಶಕ್ತಿಯನ್ನು ಕೊಟ್ಟು, ಒಳ್ಳೆ ಮಳೆ ಬೆಳೆ ಎಲ್ಲ ಆಗಿ ನಿಮ್ಮೆಲ್ರಿಗೂ 3 ತಾಯಿಗಳ ಆಶೀರ್ವಾದ, ಸ್ವಾಮಿ ಆಶೀರ್ವಾದ ಇರಲಿ ಅಂತ ಮನವಿಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಒಂದಿಷ್ಟು ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕನ್ನಡ. ಮುಳುಬಾಗಿಲನ ಈ ಸುಕ್ಷೇತ್ರದಲ್ಲಿ 3 ದೇವತೆಗಳ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ
ಪಾಲ್ಗೊಂಡಿರುವಂತಹ ಸಮುದಾಯದ ಹಿರಿಯರು, ಅಗ್ರಜರು ಆಗಿರುವಂತಹ ಸಿ ವಿ ಗೋಪಾಲಣ್ಣನವರಲ್ಲಿ, ವರದನಹಳ್ಳಿ ವೆಂಕಟೇಶ್ರವರಲ್ಲಿ, ಮುನ್ರಾಜ್ರವರಲ್ಲಿ, ನಮ್ಮ ಶ್ರೀನಿವಾಸರವರಲ್ಲಿ, ಶ್ರೀನಾಥ್ರವರಲ್ಲಿ, ಮಾರಪ್ಪರವರಲ್ಲಿ, ಪ್ರದೀಪ್ರವರಲ್ಲಿ, ಚಲಪತಿಯವರಲ್ಲಿ, ನಾರಾಯಣಪ್ಪ ಜೆ ಅವರಲ್ಲಿ, ಶಂಕರಪ್ಪರವರಲ್ಲಿ, ರಾಮಕೃಷ್ಣ ಅವರಲ್ಲಿ, ಪ್ರತಾಪ್ರವರಲ್ಲಿ ಸೇರಿರುವಂತಹ ಎಲ್ಲ ಗಣ್ಯ ಮಾನ್ಯರಲ್ಲಿ, ಮಹನೀಯರಲ್ಲಿ, ಸದ್ಭಕ್ತರಲ್ಲಿ, ಪಿ ಜಿ ಮುನಿಯವರಲ್ಲಿ, ಶಂಕರಪ್ಪರವರಲ್ಲಿ, ಸರ್ವರಲ್ಲಿ ಶರಣು ಶರಣಾರ್ಥಿಗಳು. ದೇವಾಲಯವನ್ನ ಕಟ್ಟುವಾಗ ನಾವೆಲ್ಲ ಒಂದು ಸಂಕಲ್ಪವನ್ನ ಮಾಡ್ತೇವೆ. ಸುಮುಹೂರ್ತದಲ್ಲಿ ಅಡಿಗಲ್ಲು ಸಮಾರಂಭವನ್ನ ಮಾಡಿ ಒಂದು ಸನ್ಮಂಗಲ ಉಂಟು ಮಾಡುವಂತಹ ಮತ್ತೊಂದು ಸುಮುಹೂರ್ತದಲ್ಲಿ ಲೋಕಾರ್ಪಣೆಯನ್ನ ಮಾಡ್ತೇವೆ. ಕೆಲವೊಬ್ಬ ಭಕ್ತರು ಬಹಳ ಶ್ರದ್ಧೆ ಭಕ್ತಿಯಿಂದ ದೇವಸ್ಥಾನ ಕಟ್ಟುವಾಗ ನಾನು ದೇವಸ್ಥಾನವನ್ನ ಕಟ್ಟುತ್ತಾ ಇದ್ದೇನೆ ಹಾಗೂ ಕಟ್ಟಿಸುತ್ತಾ ಇದ್ದೇನೆ, ಈ ಕಾರಣದಿಂದ ನಾನು ವ್ರತವನ್ನ ಮಾಡಬೇಕು ಅಂತೇಳಿ ಅವರಲ್ಲಿರುವಂತಹ ಯಾವುದಾದ್ರೂ ದುರಭ್ಯಾಸಗಳಿದ್ದಾಗೆ, ಯಾವುದಾದ್ರೂ ದುಶ್ಚಟಗಳಿದ್ದಾಗೆ ಅವೆಲ್ಲವನ್ನ ತ್ಯಜಿಸಿ ದೇವಾಲಯವನ್ನ ಕಟ್ಟುತ್ತಾರೆ ಹಾಗೂ ಕಟ್ಟಿಸುತ್ತಾರೆ. ಕೆಲವೊಮ್ಮೆ ದೇವಾಲಯದ ಅಡಿಗಲ್ಲು ಸಮಾರಂಭ ಪ್ರಾರಂಭ ಆಗಿ ಕಳಸಾರೋಹಣ ಮಾಡಿ ಲೋಕಾರ್ಪಣೆ ಆಗೋದ್ರೊಳಗಡೆ ಕಟ್ಟುವ ವ್ಯಕ್ತಿ ಅಥವಾ ಕಟ್ಟಿಸುವ ವ್ಯಕ್ತಿ ತಾನೇ ದೇವರಾಗೋಗ್ಬಿಡ್ತಾನೆ. ಬೆಳಕು ಮತ್ತು ವಿದ್ಯುತ್ ಶಕ್ತಿ ಬಂದಿದೆ, ಸತ್ಯದ ಮಾತು. ಯಾರು ಭಕ್ತಿಯನ್ನ ತೋರಿಕೆಗೆ ಮಾಡಿಕೊಳ್ಳದೆ ಭಕ್ತಿಯನ್ನ ಆಡಂಬರಕ್ಕೆ ಕೇವಲ ಇಟ್ಟುಕೊಳ್ಳದೆ ಈ ಸಮಾರಂಭಕ್ಕೆ ಆಗಮಿಸಿರುವಂತಹ ಸಮುದಾಯದ ಹಿರಿಯರಾಗಿರುವ ಶ್ರೀಕೃಷ್ಣ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರೋಣ. ಚಪ್ಪಾಳೆನ ತಟ್ಟಿ ಅವರಿಗೆ ಸ್ವಾಗತವನ್ನ ಕೋರಬೇಕು. ಅವರಿಗೆ ಗ್ರಾಮದ ಹಿರಿಯರು, ಯುವ ವೇದಿಕೆಯ ಅಧ್ಯಕ್ಷರು ಗೌರವ ಸಮರ್ಪಣೆಯನ್ನ ಮಾಡೋದ್ರ ಮೂಲಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಅವರಿಗೆ ಆಸನದ ವ್ಯವಸ್ಥೆಯನ್ನ ಮಾಡಿ. ಎರಡು ಚೇರ್ ಹಾಕ್ತೀರಾ? ಆಗತ್ತಾ? ಹಾ, ಸರಿ. 10 ಜನ ಇಟ್ಕೊಳ್ತಾರೆ ಸ್ವಾಮಿ. ಭಕ್ತಿ ಯಾರೋ ನೋಡೋದಕ್ಕೆ ಮಾಡುವಂತಹದ್ದಲ್ಲ, ಯಾರೋ ಗುರುತಿಸ್ಲಿ ಅಂತೇಳಿ ಮಾಡುವಂತಹದ್ದಲ್ಲ. ನಮ್ಮೊಳಗಿನ ಆತ್ಮ ಶುದ್ಧತೆಗೆ, ನಮ್ಮೊಳಗಿನ ಆತ್ಮ ಮತ್ತು ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ, ನಮ್ಮೊಳಗಿನ ಆತ್ಮ ನಿರೀಕ್ಷಣೆಗೆ ಮಾಡುವಂತಹದ್ದು ಭಕ್ತಿ. ಈ ಹಿನ್ನೆಲೆಯಲ್ಲಿ ಭಕ್ತರಿಗೆ ಭಗವಂತ ಸಾಕಷ್ಟು ಪರೀಕ್ಷೆಗಳನ್ನ ಮಾಡ್ತಾನೆ. ಎಂತೆಂತಹ ಪರೀಕ್ಷೆಗಳನ್ನ ಮಾಡ್ತಾನೆ ಅಂತಂದ್ರೆ, ಗಂಧವನ್ನ ಸಾಣೆಗೆ ಹಚ್ಚಿ ತಿಕ್ಕಿದ ಹಾಗೆ, ಕಬ್ಬನ್ನ ಹರಿದ ಹಾಗೆ, ಅನೇಕ ರೀತಿಯಲ್ಲಿ ಗರಗಸ ಹೋಗುತ್ತಾ ಕೊರುವುದು ಬರುತ್ತಾ ಕೊರೆಯುವುದು ಅನ್ನುವ ಹಾಗೆ ಭಗವಂತ ಪರೀಕ್ಷೆಯನ್ನ ಮಾಡ್ತಾನೆ. ಆ ಪರೀಕ್ಷೆಯಲ್ಲಿ ಯಾರು ಉತ್ತೀರ್ಣರಾಗ್ತಾರೆ ಅವರು ಭಗವಂತನ ಕಾಸಾ ಮಕ್ಕಳಾಗ್ತಾರೆ. ಅರ್ಥಾತ್ ಯಾರು ತಮ್ಮ ಸಚ್ಚಾರಿತ್ರವನ್ನ ಗಟ್ಟಿಯಾಗಿ ಇಟ್ಕೊಳ್ತಾರೆ, ಭಕ್ತಿಯಿಂದ ದುಶ್ಚಟ ದುರಾಚಾರವನ್ನ ದೂರ ಮಾಡ್ತಾರೆ, ದುರಭ್ಯಾಸಗಳನ್ನ ದೂರ ಮಾಡ್ತಾರೆ, ಸದ್ಗುಣ ಸದಾಚಾರ ಸನ್ನಡತೆಗಳನ್ನ ಮೈಗೂಡಿಸಿಕೊಳ್ತಾರೆ, ಅವರು ದೇವಾಲಯ ಮುಗಿಯದೊಳಗಡೆ ಅವ್ರ ದೇಹನೇ ದೇವಾಲಯ ಆಗಿರುತ್ತೆ. ಮಾನವ ಮಹಾದೇವನಾಗ್ತಾನೆ, ನರ ನಾರಾಯಣನಾಗ್ತಾನೆ.
ಆತ್ಮ ಪರಮಾತ್ಮ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ದೇವಾಲಯಗಳನ್ನು ಕಟ್ಟುವಂತಹದ್ದು. ಮೊದಲೆಲ್ಲ 10 ಹಳ್ಳಿಗೆ ಒಂದು ದೇವಸ್ಥಾನ ಇರ್ತಾ ಇದ್ದು, 40 ಹಳ್ಳಿಗೆ ಒಂದು ದೇವಸ್ಥಾನ ಇರ್ತಾ ಇತ್ತು. ಈಗ ಹಳ್ಳಿಗೆ ಬೀದಿಗೆ ಒಂದು ದೇವಸ್ಥಾನ ಆಗ್ತಾ ಇದೆ. ಆದರೆ ನಿಜ ಭಕ್ತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಭಕ್ತಿಯ ಮಾರ್ಗ ಗೊತ್ತಿಲ್ಲದೆ, ಭಕ್ತಿಯ ಆಚರಣೆ ಗೊತ್ತಿಲ್ಲದೆ, ಕೇವಲ ಆರಾಧನೆ ಅಥವಾ ಆಡಂಬರ ಜಾತ್ರೆನೇ ಭಕ್ತಿ ಅನ್ನುವಂತಹ ಕಾಲದಲ್ಲಿ ನೈಜ ಭಕ್ತಿಯನ್ನು ನಾವು ಕಂಡುಕೊಳ್ಳಬೇಕಾಗಿದೆ. ಭಗವಂತನಿಗೊಂದಿಗೆ ಆಧ್ಯಾತ್ಮಿಕವಾಗಿರುವಂತಹ ಅಂತರಂಗದ ಸಂಬಂಧವನ್ನ ಗಟ್ಟಿಗೊಳಿಸಬೇಕಾಗಿದೆ. ಅಂತಹ ಕೆಲಸವನ್ನ ನಮ್ಮ ಪ್ರತಾಪ್ರವರು ಮಾಡ್ತಾ ಇದ್ದಾರೆ. ನಮ್ಮ LG ಮುನ್ರಾಜ್ರವರು ಬರುವಾಗ ಹೇಳ್ತಾ ಇದ್ರು, ಸ್ವಾಮೀಜಿ ಹುಡುಗ ಬಹಳ ಕಾಯಕ ನಿಷ್ಠವಂತ, ಕಾಯಕದಲ್ಲೇ ಕೈಲಾಸವನ್ನ ಕಂಡುಕೊಳ್ಳುವಂತಹ ಪ್ರಯತ್ನದಲ್ಲಿ ಚಿಕ್ಕದಾಗಿ ಬೆಳೆದು ದೊಡ್ಡದಾಗಿ ಬೆಳೆದಿದ್ದಾನೆ. ನಾನು ಬೆಳೆದಿದ್ದಕ್ಕೆ ಏನಾದರೂ ಮಾಡಬೇಕಲ್ಲ ಅಂತೇಳಿ ದೈವಕ್ಕೆ ಮೊರೆ ಹೋಗಿ ಇವತ್ತು ತಾನು ಹುಟ್ಟಿರೋ ಊರಲ್ಲಿ ದೇವಸ್ಥಾನವನ್ನು ಕಟ್ಟಿದ್ದಾನೆ. ನಿಜವಾದ ದೇವರ ಮಕ್ಕಳಾಗಿದ್ದಾನೆ ಪ್ರತಾಪ್ ಅಂತೇಳಿ. ಇವತ್ತು ಹಳ್ಳಿಗಳನ್ನ ಮರೆಯುವಂಥವ್ರು ಬಹಳ ಜನ ಇದ್ದಾರೆ. ಹಳ್ಳಿಯಲ್ಲಿರುವಂತಹ ದೇವರನ್ನಂತೂ ನೋಡೋದೇ ಬಹಳ ಕಷ್ಟ ಆಗಿದೆ. ಹುಟ್ಟಿದ ಊರಲ್ಲಿ ದೇವಾಲಯಕ್ಕೆ ಆಶ್ರಯ ಕೊಡೋದ್ರ ಮೂಲಕವಾಗಿ ಇಲ್ಲಿರುವಂತಹ ಎಲ್ಲ ಸದ್ಭಕ್ತರಿಗೆ ಸನ್ಮಂಗಳ ಉಂಟಾಗ್ಲಿ, ಲೋಕ ಕಲ್ಯಾಣ ಉಂಟಾಗ್ಲಿ ಅಂತೇಳಿ ನಿಸ್ವಾರ್ಥವಾಗಿರುವಂತಹ ಕಾರ್ಯವನ್ನ ಪ್ರತಾಪರು ಮಾಡ್ತಾ ಇದ್ದಾರೆ. ಇದು ಭಕ್ತಿಯ ಮತ್ತೊಂದು ಮಜಲಾಗಿದೆ. ಇದನ್ನೇ ಸಿದ್ದರಾಮೇಶ್ವರರು, ಬಸವಣ್ಣನವರು ಹೇಳಿರುವಂತಹದ್ದು ಕಾಯಕ ಮತ್ತು ದಾಸೋಹ. ನೀವು ರಟ್ಟೆಗಳು ಗಟ್ಟಿಯವರೆಗೂ ದುಡಿಬೇಕು. ಆ ರಟ್ಟೆಗಳಲ್ಲಿ ಬಂದಿರುವಂಥದ್ದನ್ನ ಒಂದಿಷ್ಟು ಭಾಗ ದಾನ ಧರ್ಮ ದಾಸೋಹವನ್ನ ಮಾಡಬೇಕು, ಸಾಮಾಜಿಕವಾಗಿ ಸದುಪಯೋಗ ಪಡಿಸ್ಬೇಕು ಅನ್ನುವಂಥದ್ದನ್ನ ಸಿದ್ದರಾಮೇಶ್ವರ ಹೇಳಿದು. ಆ ತತ್ವದಲ್ಲಿ ಪ್ರತಾಪ್ರವರು ನಡೀತಾ ಇದ್ದಾರೆ. ಅವರಿಗೆ ಆತ್ಮ ಕಲ್ಯಾಣ ಆಗಿದೆ. ಅವರ ಮೂಲಕ ಲೋಕ ಕಲ್ಯಾಣ ಉಂಟಾಗ್ತಾ ಇದೆ. ಆತ್ಮ ಕಲ್ಯಾಣ ಲೋಕ ಕಲ್ಯಾಣವಾದ ಜೊತೆಯಲ್ಲಿ ಮಾಡಿದರೆ ಮುಂದೆ ಸಾಧಕರಾಗಿ ಸಂತರಾಗಿ ನಿಲ್ಲುವಂತಹ ಸಾಧ್ಯತೆಗಳಿರ್ತವೆ. ಆ ಆದಿಯಲ್ಲಿ ಪ್ರತಾಪ್ರವರಿದ್ದಾರೆ. ತನ್ಮೂಲಕವಾಗಿ ಈ ಗ್ರಾಮಕ್ಕೆ, ಈ ನಾಡಿಗೆ ಒಳಿತಾಗುತ್ತೆ. ದೇವಾಲಯಗಳನ್ನ ಶುಭ್ರತೆಯಿಂದ ಇಟ್ಕೊಳ್ರಿ. ಯಾವುದೇ ಕಾರಣಕ್ಕೆ ದೀಪವನ್ನ ನಂದಿಸ್ಲಿಕ್ಕೆ ಬಿಡಬೇಡಿ. ನಂದಾದೀಪವಾಗಿ ದೇವಾಲಯದ ದೀಪಗಳು ಬೆಳಗ್ಲಿ. ಕಾರಣ, ನಂದಾದೀಪ ಆಗ್ಬೇಕಂದ್ರೆ ನಿರಂತರ ದೇವಾಲಯಕ್ಕೆ ಭಕ್ತರು ಬರ್ತಾ ಇರಬೇಕು ಅಂತೇಳಿ. ಭಕ್ತರು ಬರದೇ ಇದ್ದಾಗ ದೀಪ ನಂದಲಿಕ್ಕೆ ಸಾಧ್ಯತೆ ಇದೆ. ಭಕ್ತರು ಬರ್ತಾ ಇದ್ರೆ ಆ ದೀಪ ಎಂದೂ ನಂದಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ದೇವಾಲಯಕ್ಕೆ ಬನ್ನಿ, ಸಮಾಧಾನ ಚಿತ್ತದಿಂದ ದೇವಾಲಯದಲ್ಲಿ ಕುಳಿತುಕೊಳ್ಳಿ. ನಿಮ್ಮನ್ನ ನೀವು ಆತ್ಮ ನಿರೀಕ್ಷಣೆ ಮಾಡಿಕೊಳ್ಳಿ. ನಾನು ಏನನ್ನೆಲ್ಲ ತಪ್ಪನ್ನ ಮಾಡಿದ್ದೇನೆ, ಆ ತಪ್ಪುಗಳನ್ನು ಇನ್ನು ಮೇಲೆ ಸರಿಪಡಿಸಿಕೊಳ್ಳುತ್ತೇನೆ, ಸರಿಪಡಿಸಿಕೊಂಡು ಹೊಸ ಮಾನವನಾಗಿ ಇಲ್ಲಿಂದ ತೆರಳುತ್ತೇನೆ ಅಂತೇಳಿ ದೇವಾಲಯದಲ್ಲಿ ಕುತ್ಕೊಂಡು ಭಗವಂತನ ಹತ್ರ ಅಂತರಂಗದಿಂದ ಮನಸ್ಸು ಬಿಚ್ಚಿ ಮಾತನಾಡಿಕೊಳ್ಳಿ. ಮನಸ್ಸನ್ನ ಪರಿವರ್ತನೆ ಮಾಡಿಕೊಳ್ಳಿ. ಆತ್ಮ ನಿರೀಕ್ಷಣೆ ಮಾಡಿಕೊಂಡು ನೀವು ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳ್ರಿ ಅಂತ ಮಾತನ್ನ ಸ್ಫುಟವಾಗಿ ತಿಳಿಸ್ತಾ, ಈ ಕಾರ್ಯಕ್ಕೆ ಕೈ ಜೋಡಿಸಿದಂತಹ ಪ್ರತಿಯೊಬ್ಬರಿಗೆ ದೇವಿಯು ಸನ್ಮಂಗಳ ಉಂಟು ಮಾಡಲಿ. ಈಗ ತಾನೇ ಬಂದಿರುವಂತಹ ಶ್ರೀಕೃಷ್ಣರವರು ಸಮುದಾಯದ ಬಹುದೊಡ್ಡ ಮುಖಂಡರು ಈ ಭಾಗದಲ್ಲಿ ಪ್ರಭಾವಿತರಾಗಿದ್ದಾರೆ. ಅವರು ನಮ್ಮ ಸಿ ವಿ ಗೋಪಾಲಣ್ಣವರು ರಾಜಕೀಯದ ಭೀಷ್ಮರಾಗ್ಬಿಟ್ರೆ, ಅವರು ಭೀಷ್ಮರಾಗೋದು ಬೇಡ, ಪಾಂಡವರಾಗ್ಲಿ, ಏನಾರ ಬೇಗ ಅಧಿಕಾರ ಸಿಗ್ಲಿ ಅಂತೇಳಿ ಆಶೀರ್ವಾದ ಮಾಡ್ತಾ ಶುಭವನ್ನ ಕೋರ್ತೇನೆ. ಶರಣಾರ್ಥಿ. ಪಾದಗಳಿಗೆ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ನಮ್ಮ ಸಮುದಾಯದ ಮುಖಂಡರುಗಳಿಗೂ ಮತ್ತು ಊರಿನ ಹಿರಿಯರಿಗೂ ಮತ್ತು ಯುವಕರಿಗೂ, ಮಹಿಳೆಯರಿಗೂ, ಪುಟ್ಟ ಮಕ್ಕಳಿಗೂ, ಎಲ್ಲ ಭಕ್ತಾದಿಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಈ ವಂದನಾ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಗಣ.